ಇದೆ. ಇವತ್ತು ನಾನು ಹೋಗ್ತೀನಿ. ಇವತ್ತು ನಾನು ಒಬ್ಬ ಹಿಂಗೆ ಅಂತಿದ್ದೆ, ನಗ್ತಿದ್ದೆ, ಹಾಯ್ ಅಂತಿದ್ದೆ. ನೋಡಿ ಟ್ರಾಫಿಕ್ಕು ಜಾಮ್ ಇದೆ. ನಾವು ಊರಿಗೆ ಹೋಗೋಣ ಅನ್ಕೊಂಡೆ. ಈಗ ಹಬ್ಬ ಐತೆ ಊರಲ್ಲಿ, ಹೋಗೋಣ ಅನ್ಕೊಂಡೆ. ಎಷ್ಟು ಟ್ರಾಫಿಕ್ಕು. ಆಕ್ಚುಲಿ ನಾನು ಇಂಟ್ರೊಡಕ್ಷನ್ ತಗೋಬೇಕು, ಅವನೇ ತಗೊಂಡ್ಬಿಟ್ಟ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಾನು ಸಾರಿಕಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಾರಿಕಾಸ್ ಕನ್ನಡ ವ್ಲಾಗ್ಸ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಟೈಮ್ ಆಯ್ತು ಗೈಸ್, ವ್ಲಾಗ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ 1 ವೀಕ್ ಆಯ್ತು. ಏನಂದ್ರೆ ಬ್ಯುಸಿ ಇದ್ದೆ ನಾನು. ನಾನು ಹಸ್ಬೆಂಡ್ ಇಬ್ರು ಆಫೀಸ್ ವರ್ಕ್ ಇದ್ದಿದ್ರಿಂದ ಬ್ಯುಸಿ ಇದ್ದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹಿಂಗೆ ಹೈವೇಲಿ ಹೊರಟಿದೀವಿ. ನಾವಿವಾಗ ಹೋಗ್ತಿರೋ ಪ್ಲೇಸು ಕೆಂಗಲ್ ಹನುಮಂತಯ್ಯ. ನೀವೆಲ್ಲರೂ ಕೇಳಿರ್ಬೋದು, ಹನುಮಾನ್ ಟೆಂಪಲ್ ಕೆಂಗಲ್ ಹತ್ರ ಲೊಕೇಟ್ ಆಗಿದೆ ಅದು. ಸೊ ಆ ಪ್ಲೇಸಿಗೆ ಹೋಗ್ಬಿಟ್ಟು ನಾವು ಹಾಗೆ ನಮ್ಮೂರಿಗೆ ಹೋಗೋ ಪ್ಲಾನ್ ಇದೆ. ನಾಳೆ ನಮ್ಮ ಮನೆ ದೇವ್ರು ಮಾಡ್ತಿದ್ದೀವಿ. ಸ್ವಲ್ಪ ಬ್ರೇಕ್ ತಗೊಂಡು ಊರಿಗೆ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಿದ್ದೀವಿ. ಜಾಸ್ತಿ ಟೈಮ್ ಇರೋಕ್ಕೂ ಆಗಲ್ಲ ಗೈಸ್, ಏನಂದ್ರೆ ಪಾಪಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಂಡೆಯಿಂದ ಇಶಾಂತ್ಗೂ ಸ್ಕೂಲ್ ಇರೋದ್ರಿಂದ ಹೋಗಿ ಜಸ್ಟ್ ಹಬ್ಬ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ಬಿಡ್ತೀವಿ. ನಮಗೂ ವರ್ಕ್ ಇರುತ್ತೆ. ನಮ್ಮ ಹಸ್ಬೆಂಡ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಏನ್ರಿ ಮನೇಲಿ ಅಷ್ಟು ಮಾತಾಡ್ತೀರಾ, ಬ್ಲಾಗಲ್ಲಿ ಮಾತಾಡಲ್ಲ ಅಂತೀರಾ? ಮಾತೇ ಇಲ್ಲ ನೋಡಿ ಗೈಸ್, ತುಂಬಾ ಶೈ ಗೈಸ್. ಆಗಿ ಶೈ ಅರಿ. ಎಕ್ಸ್ಕ್ಯೂಸ್ ಮೀ, ಆರ್ ಯು ಶೈ? ಇಲ್ವಾ? ಬಟರ್ಫ್ಲೈಸ್ ನಿಮ್ ಬ್ಲಾಗ್ ಎಲ್ಲ ಫ್ರೆಂಡ್ಸ್ ಇಷ್ಟಪಟ್ರು ಅಂದ್ರೆ ಅವ್ರಿಗೆ ಬಟರ್ಫ್ಲೈಸ್. ನೋಡಿ ಗೈಸ್, ಸ್ಮೈಲ್. ನಾನು ಹಂಗೆ ಅಂದಾಗೆಲ್ಲ ಸ್ಮೈಲ್ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟಪಟ್ರು ಅಂದ್ರೆ, ಅಲ್ವಾ ರೀ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಗೈಸ್ ಇಲ್ಲಿ ನೋಡಿ, ಇದು ಕೆಂಗೇರಿ ಹತ್ರ ಲೊಕೇಟ್ ಆಗಿದೆ. ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ. ತುಂಬ ವರ್ಷಗಳಿಂದ ಇದೆ ಇದು. 5 ತಲೆ ಇರೋ ಗಣಪತಿನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಇದು. ನಾವಿಲ್ಲೇ ಹೋಟೆಲ್ಗೆ ಅಂತ ಬಂದಿದ್ವಿ. ಇಲ್ಲಿ ಟೆಂಪಲ್ ಸಿಕ್ತು ನಮಗೆ. ಅಜ್ಜು, ಅದೇನಕ್ಕೆ ನೆಟ್ಟಿಂದ ಕವರ್ ಮಾಡಿದ್ದಾರೆ? ಓ, ಫುಲ್ ಟೆಕ್ನಾಲಜಿಯಾ. ಹಾ, ಆಮೇಲೆ ಇವಾಗ ಏನು ತಿಂತಿದ್ಯಾ? ಏನು ಆರ್ಡ್ರ್ ಮಾಡಿದ್ಯಾ ನೀನು ಅಪ್ಪ ಇಬ್ರು? ಏನು ಆರ್ಡ್ರ್ ಮಾಡಿದ್ದೀರಾ? ಇಡ್ಲಿನಾ? ನಿನ್ಗೆ ಇಷ್ಟನಾ ಇಡ್ಲಿ? ಓ, ಅಪ್ಪ ಮಗನ್ಗೆ ಕೈಯಲ್ಲಿ ತಿಂದ್ರೆ ಹೋಗಲ್ವಾ? ನೋಡಿ ಕಲ್ತ್ಬಿಟ್ಟ ಅವನು. ಸೊ ನಾನು ಅವ್ರು ಇಡ್ಲಿ ತೊಗೊಂಡ್ರು. ಆ್ಯಕ್ಚುಲಿ ದೋಸೆ ಇಲ್ಲ ಅಂದರು ಗೈಸ್. ದೋಸೆ ಬೇಕಿತ್ತು 3 ಜನಕ್ಕೂ. ಲೈಟಾಗಿ ದೋಸೆ ತಿನ್ಕೊಂಡು ಹೋಗೋಣ ಅಂದರೆ ಇಡ್ಲಿ ತೊಗೊಂಡ್ರವರು. ಬಟ್ ಇಡ್ಲಿ, ಐ ಹೇಟ್ ಇಡ್ಲಿ. ಅದಕ್ಕೆ ನಾನು ಬಿಸಿಬೇಳೆ ಇವತ್ತು ನೋಡಿ ಎಮ್ಮಿ ಆಗಿದೆ ನೋಡೋಕ್ಕೆ. ಜಸ್ಟ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ತುಂಬ ದಿವಸ ಆಯಿತು ಗೈಸ್ ಬ್ಲಾಗ್ ಮಾಡಿ. ಏನಂದರೆ ಕೆಲಸ ಇತ್ತು, ನನಗೆ ಹಸ್ಬೆಂಡ್ ಇಬ್ಬರಿಗೂ ಕೆಲಸ ಇತ್ತು. ಸೊ ವರ್ಕ್ ಮಾಡೋದ್ರಿಂದ ನಾನು ಕೆಲಸ ಇದ್ದರೆ ನನಗೆ ಮಾರ್ನಿಂಗ್ ಎದ್ದೇಳೋದು ಲೇಟ್ ಆಗುತ್ತೆ. ಸೊ ಯಾವ ಟೈಮಲ್ಲಿ ಬ್ಲಾಗ್ ಮಾಡಲಿ ಅಂತಲೇ ಗೊತ್ತಾಗಲ್ಲ. ಏನಾದರೂ ಪ್ರಾಜೆಕ್ಟ್ ಇಲ್ಲ, ಫ್ರೀ ಇರ್ತೀನಿ ಅನ್ನೋ ಟೈಮಲ್ಲಿ ನಾನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹೊರಗೆ ಹೋಗೋಣ ಅಂದ್ಬಿಟ್ಟು ರಾಮನಗರ ಹೊರಟಿದ್ದೀವಿ ಇವಾಗ. ಸೊ ರಾಮನಗರ ಹೋಗಿ ಹಾಗೆ ರಿವ್ಯೂ ಮಾಡ್ತೀವಿ. ಜೈಲ ಇದು? ಜೈಲ್ ರಾಮನಗರ ಜೈಲ. ಎಲ್ಲ ಹಳೆ ರೋಡು. ಇಶು, ಗೇರ್ ಮೇಲೆ ಹೊಡಿದ್ರೆ ಕಾರ್ ಮುಂದೆ ಹೋಗುತ್ತಾ? ಹೆಂಗೆ ಗೊತ್ತಾ? ಎಲ್ಲ ತೋರಿಸ್ಕೊಡ್ತೀನಿ. ಈಗ ಕಾರ್ ಏನದು ಅದಾದ್ಮೇಲೆ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ
ಹಿಂಗೆ ಮುಂದೆ ಹಾಕಿದ್ರೆ ಹಿಂದಗಡೆ ಹೋಗುತ್ತೆ. ಅದ್ ಮುಂದೆ ಹಾಕಿದ್ರೆ ಹಿಂದೆ ಹೋಗುತ್ತೆ, ಹಿಂದೆ ಹಾಕಿದ್ರೆ ಮುಂದೆ ಹೋಗುತ್ತೆ. ಮುಂದೆ ಹಾಕಿದ್ರೆ ಹಿಂದಗಡೆ ಹೋಯ್ತೈತೆ ಬೇಕು. ಹಿಂದಗಡೆ ಗೈಸ್ ಇವ್ನ್ ಬಿಟ್ರೆ ನಮ್ಮನ್ನ ಹಿಂದೆ ಕೂರ್ಸ್ಬಿಟ್ಟು ಇವನೇ ಕಾರ್ ಓಡಿಸ್ತಾನೆ, ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ. ಸೊ ನಾವ್ ಇವಾಗ ಹೋಗಿ ಒಂದ್ ಟೀ ಕುಡ್ಕೊಂಬರೋಣ ಅನ್ಬಿಟ್ಟು ಮಾಲ್ಗುಡೀಸ್ಗೆ ಹೋಗ್ತಿದೀವಿ. ಅಲ್ಲಿ ನಮ್ಮ ರೆಗ್ಯುಲರ್ ಅಡ್ಡ ಗೈಸ್, ಹೈವೇಲಿ ಹೋಗ್ಬೇಕಾದ್ರೆ ನಾವು ಮಾಲ್ಗುಡೀಸ್ ಎಲ್ಲ ಟೀ ಕುಡಿಯೋದು. ಸೊ ಅಲ್ಲಿ ಟೀ ಕುಡಿದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏ ಇಶು ತರ್ಲೆ ಗೈಸ್, ಅವ್ರು ನೋಡಿ ಕಾಫಿ ಇಸ್ಕೊಂಡು ಕುಡಿತಿದ್ದೆ. ಇಶು ಇಶು ಏನ್ ನಿನ್ ಬುತ್ತಿ? ತಿನ್ನು ತಿನ್ನು. ಗೈಸ್ ಏನಂದ್ರೆ ನನ್ನ ಸ್ಕೂಲಿಂಗ್ಸ್ ಎಲ್ಲ ನಾನು ನಮ್ಮೂರಲ್ಲೇ ಓದಿದ್ದು. ನಾನು ಆ್ಯಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಓದಿದ್ದು. 10th ಮುಗಿದ್ಮೇಲೆ ಕಾಲೇಜ್ಗೆ ಅಂತ ನಾನು ಜಾಯ್ನ್ ಆಗಿದ್ದೆ ರಾಮನಗರ ಅಲ್ಲಿ. ನಾನು ಇಲ್ಲಿಂದ 1 hour ಎವ್ರಿ ಡೇ ಟ್ರಾವೆಲ್ ಮಾಡ್ತಾ ಇದ್ದೆ. ರಾಮನಗರದಿಂದ ತುಂಬಾ ರಶ್ ಇರೋದು ಬಸ್ಸು, ಅಂದ್ರೂ ಕ್ಯಾಚ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ವಿ ನಾವು ಬಸ್ಸಲ್ಲಿ. ಎವ್ರಿ ಚೆನ್ನಾಗಿರುತ್ತಾ ನಿಮ್ಗೆ? ಇವ್ರಿಗೆಲ್ಲ ಗೈಸ್ ಕಾಲೇಜ್ ಎಲ್ಲ ಹತ್ತತ್ರ ಆಲ್ಮೋಸ್ಟ್ 2 ಕಿಲೋಮೀಟರ್ ಸರಿ ನಿಮ್ ಕಾಲೇಜು? 4 ಕಿಲೋಮೀಟರ್. ಸುಮ್ನೆ ಇರ್ರಿ. 4 ಕಿಲೋಮೀಟರ್. ಯಾವ ಮನೆಯಿಂದ ನವರಂಗೆ ಡಿಗ್ರಿ ಕಾಲೇಜು ನವರಂಗಿಗೆ? ಮನೆಯಿಂದ ನವರಂಗಿಗೆ ಬಸ್ಸಲ್ಲಿ ಹೋಗ್ತಾ ಗೈಸ್, ತುಂಬಾ ಹತ್ರ ಇವ್ರ ಕಾಲೇಜು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ, ಊರಿಂದ ಊರಿಗೆ ಹೋಗಿ ಕಾಲೇಜ್ ಹೋಗ್ತಾ ಇದ್ವಿ. ಇವರೆಲ್ಲ ಬೆಂಗಳೂರವರು ಗೈಸ್, ಅಲ್ಲಲ್ಲೇ ಮನೆ ಊರಿಂದ ನೋಡಿ, ಏರಿಯಾದಿಂದ ಏರಿಯಾ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಹಾಗೆ ಊರಿಗೆ ಹೋಗ್ಬೇಕು. ಲೇಟ್ ಆಗಿಬಿಟ್ಟಿದೆ, ನಾಳೆ ಹಬ್ಬ ಇರೋದ್ರಿಂದ ನಾವಿವತ್ತು ಊರಿಗೆ ಹೊರಟಿದ್ದೀವಿ ಗೈಸ್. ಕೆಂಗಲ್ಗೆ ರೀಚ್ ಆಗಿದ್ದೀವಿ ಇವಾಗ. ಸೊ ಇವತ್ತು ಓಪನ್ ಇರುತ್ತೆ, ಸ್ಯಾಟರ್ಡೆ ಆಗಿರೋದ್ರಿಂದ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ. ಅಲ್ಲಿ ಕಲ್ಯಾಣಿ ಇದೆ ಅನ್ಸುತ್ತೆ. ಎಷ್ಟೊಂದು ಟಾರ್ಟಾಯ್ಸ್ ಇದೆ ಇಲ್ಲಿ. ಟಾರ್ಟಾಯ್ಸು, ಎಷ್ಟೊಂದು ಫಿಶಸ್ ಎಲ್ಲ ಇದೆ. ವಾವ್, ಚೆನ್ನಾಗಿದೆ. ಅಲ್ಲೊಂದಿದೆ. ನೋಡಿ ಗೈಸ್, ಹನುಮಾನ್ ಟೆಂಪಲ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಮುಂಚೆ ನೋಡಿರೋದಕ್ಕೂ ಇವಾಗಲೂ ತುಂಬ ಇಂಪ್ರೂವ್ ಆಗಿದೆ.
ಇದು ನೋಡಿ ಆಲ್ಮೋಸ್ಟ್ ಇದೆಲ್ಲ ಬೆಟ್ಟ ಗೈಸ್. ಇದು ಮೇಲಿರೋದು ರಾಮನಗರ ಅಲ್ವಾ ಇದು. ಆಲ್ಮೋಸ್ಟ್ ಬಂಡೆಗಳ ಮೇಲೆ ಟೆಂಪಲ್ ಲೊಕೇಟ್ ಮಾಡಿದ್ದಾರೆ. ನೋಡಿ ಇದು ಒಳಗಡೆನೂ ಅಷ್ಟೇ ನವಗ್ರಹ ಒಳಗಡೆ ನೋಡಿ ಇದೆಲ್ಲ ಬಂಡೆ ನ್ಯಾಚುರಲ್ ಆಗಿ ಬೆಳೆದಿದೆ ಇದು. ನಮ್ಮಿಬ್ರಿಗೂ ಇದೊಂದು ಮೆಮೊರಿ ಇದೆ, ಒಂದು ಸಿಚುವೇಶನ್ ಇದೆ. ಯಾವ್ದಿರ್ಬೋದು ಇದು? ಮದುವೆ ಆದ್ಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿತ್ತು, ನೆನಪಿದೆ. ಮದುವೆ ಆದಮೇಲೆ ಮೀನ್ಸ್ ಯಾವಾಗ? ಆಫ್ಟರ್ ಸಮ್ ಡೇಸ್ ಅಲ್ಲ, ಮದುವೆ ಆಗಿದ ತಕ್ಷಣ ಆ ದಿನನೇ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ. ಗೈಸ್ ಏನಂದರೆ ನಾವು ದಾರೆ ಮುಗಿಸ್ಕೊಂಡು ನಮ್ಮೂರಲ್ಲಿ ದಾರೆ ಮುಗಿಸ್ಕೊಂಡು ನಾವು ಡೈರೆಕ್ಟ್ ನಮ್ಮ ಮನೆಗೆ ಅಂದರೆ ಹಸ್ಬೆಂಡ್ ಮನೆಗೆ ಹೋಗಕ್ಕೆ ಮುಂಚೆ ನಾವು ಇಲ್ಲೇ ಈ ಟೆಂಪಲ್ ವಿಸಿಟ್ ಮಾಡಿ ಬೆಂಗಳೂರು ಹೋಗ್ತೀವಿ. ಆನ್ ದ ವೇ ಬರ್ತಾ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಏನೋ ಒಂಥರ ನೆಮ್ಮದಿ ಆಯಿತು ಗೈಸ್. ತುಂಬ ಪೀಸ್ಫುಲ್ನೆಸ್ ಅನಿಸ್ತಿದೆ. ಇವಾಗ ಹೊರಟ್ವಿ, ಆಯಿತು ದರ್ಶನ ಎಲ್ಲ ಆಯಿತು. ತುಂಬ ಯಾರೂ ಅಷ್ಟು ಜನ ಇರಲಿಲ್ಲ, ಬೇಗ ದರ್ಶನ ಆಯಿತು. ಅಜ್ಜು ನನ್ನ ಮೊದಲಿಗೂ ಇವಾಗಿಗೂ ದೇವ್ರು ಚೇಂಜ್ ಆಗಿದೆ ಅನಿಸ್ತಿಲ್ವಾ? ಸೀರಿಯಸ್ಲಿ ಮೊದಲು ದೇವ್ರ ಫೇಸು ಸ್ವಲ್ಪ ಈ ಕಡೆ ಇತ್ತು. ಅದು ಲೈಟ್ ಆನ್ ಮಾಡಿಲ್ಲ ಕರೆಕ್ಟ್, ಅದಕ್ಕೆ ಕಾಣಿಸ್ತಿಲ್ಲ. ಅಜ್ಜು ಅಲ್ಲ, ಮೊದಲು ನ್ಯಾಚುರಲ್ ಆಗಿತ್ತು ಆಯ್ತಾ. ಅದು ಇದು ಮುಕ್ಕೋಡ್ ಹಾಕಿದ್ದಾರೆ, ನಮ್ಗೆ ಅಷ್ಟು ಗೊತ್ತಿಲ್ವಾ? ಮುಕ್ಕೋಡ್ ಹಾಕಿದಾರಾ? ಮುಕ್ಕೋಡ್ ಹಾಕಿದ್ದಾರೆ. ಯಾಕೆ ಅಳ್ತಿದ್ಯಾ ಇವಾಗ? ಆಮೇಲೆ ಮತ್ತೆ ಬೆಂಗಳೂರು ಹೋಗ್ತೀವಲ್ಲ, ಅವಾಗ ಬೇರೆ ಟಾಯ್ ತಗೊಳ್ಳೋಣ ಆಯ್ತಾ? ಬಾರಮ್ಮ, ಹಂಗೆಲ್ಲ ಕೇಳ್ಬಾರ್ದು. ಗುಡ್ ಬಾಯ್. ಇಶು ಎಲ್ಲ ಇದೆ ನಿನ್ನ ಹತ್ರ, ಅಂದ್ರೂ ಹೊಸದ್ ಬೇಕು. ನಡಿ ಅಲ್ಲಿ ಪಪ್ಪ ಹೊಟ್ಬಿಡುತ್ತೆ, ಬಾ ಹೋಗೋಣ. ಇಶು ಹತ್ತು ಗಾಡಿ ಹತ್ತು, ಕೊಡಿಸ್ತೀನಿ. ಹತ್ತಮ್ಮ. ನಮ್ಮ ಹಸ್ಬೆಂಡ್ ಕಾಲಲ್ಲಿ ಇದ್ದಾರೆ, ಅವ್ರಿಗೆ ಇವಾಗ ಒಂದು ಚಮಕ್ ಕೊಡೋಣ ಅಂತಿದ್ದೀನಿ. ನೋಡಿ ಅಜ್ಜ, ಅವಾಗಲೇ ಯಾರ ಜೊತೆ ಮಾತಾಡ್ತಿದ್ರಿ? ಆಫೀಸ್ ಫ್ರೆಂಡ್ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ಆಫೀಸ್ ಫ್ರೆಂಡ್ ಕಾಲ್ ಮಾಡಿದ್ರೆ ಇಲ್ಲೇ ಪಿಕ್ ಮಾಡ್ಬೋದಿತ್ತಲ್ಲ, ಏನಕ್ಕೆ ಹೊರಗಡೆ ತಗೊಂಡೋಗಿ ಮಾತಾಡ್ತಿದ್ದೀರಾ? ಪಾಪಕ್ಕೆ ಇಷ್ಟ ಇದೆ, ಅದಕ್ಕೆ. ಆಫೀಸ್ ಫ್ರೆಂಡ್ ಕಾಲ್ ಮಾಡಿದ್ರೆ ಈ ಟ್ರಾವೆಲಿಂಗ್ ಅಲ್ಲಿ ಇದೀವಲ್ವಾ, ಹಾಫ್ ಅನ್ ಅವರ್ ಇಂದ ಮಾತಾಡ್ಬೇಕಾ? ಅವಾಗಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ, ಇವಾಗ ಕಟ್ ಮಾಡ್ತೀರಾ ಅವಾಗ ಕಟ್ ಮಾಡ್ತೀರಾ ಅಂತ. ಕಾಲಲ್ಲೇ ಇದ್ದೀರಾ ಅವಾಗಿಂದ. ಏನು ನಕ್ಕದ್ರ? ಅಲ್ಲ, ಆಫೀಸ್ ಫ್ರೆಂಡ್ ಜೊತೆ ಮಾತಾಡೋದು ತಪ್ಪ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಫೀಸ್ ಫ್ರೆಂಡ್ ಅಂತಲ್ಲ, ಇತ್ತೀಚೆಗೆ ನನ್ನ ಮುಂದೆ ಕಾಲ್ಸ್ ಅಟೆಂಡ್ ಮಾಡ್ತಿಲ್ಲ ನೀವು. ಏನಕ್ಕೆ? ವಾಟ್ಸ್ ದ ರೀಸನ್? ಆ ಥರ ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡ ನೀನು. ತಪ್ಪಾಗಿ ಅಂತಲ್ಲ ರೀ, ಮೊದ್ಲೆಲ್ಲ ನನ್ ಮುಂದೆನೆ ಎಲ್ಲ ಹತ್ರ ಅಟ್ಲೀಸ್ಟ್ ಕಾಲ್ ಪಿಕ್ ಮಾಡ್ತಿದ್ದೆ ಅಲ್ವಾ? ಹೌದು. ಇವಾಗ ಏನಕ್ಕೆ ನನ್ ಮುಂದೆ ಕಾಲ್ಸ್ ಅಟೆಂಡೇ ಮಾಡ್ತಿಲ್ಲ ನೀವು? ಆಮೇಲೆ ತುಂಬಾ ಅವಾಯ್ಡ್ ಮಾಡ್ತಿದ್ದೀರಾ ಅನ್ಸ್ತಿದೆ. ಅಜ್ಜು, ಐ ಆಮ್ ಸೀರಿಯಸ್. ಏನು? ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಇಂದ ಇನ್ ಮುಂದೆನೆ ಕಾಲ್ ಮಾತಾಡ್ತೀನಿ. ನನ್ ಮುಂದೆ ಅಂತಲ್ಲ, ಬಟ್ ಅವತ್ತು ಅಷ್ಟೇ. ಎಷ್ಟೊತ್ತು ನೀವು ಎಷ್ಟೊತ್ತಾದ್ರೂ ನೀವು ಬಂದೇ ಇಲ್ಲ, ಕಾಲಲ್ಲೇ ಇರ್ತೀರಾ. ಅಂತದ್ ಏನು? ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಏನಾದ್ರು ಕಾಲ್ ಮಾಡ್ತಿದ್ದಾಳ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಗರ್ಲ್ ಫ್ರೆಂಡ್ ಮಾತಾಡಿದ್ರೆ ಲೌಡ್ ಸ್ಪೀಕರ್ ಹಾಕೊಂಡೆ ಮಾತಾಡ್ತಿದ್ದೆ. ರೀ, ತುಂಬಾ ಕತೆ ಹೊಡಿಬೇಡಿ ಆಯ್ತಾ? ನಿಜ ಹೇಳಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ನೀವ್ ನಕ್ ಬಿಟ್ರೆ ಏನಂತಾರೆ, ಸುಳ್ಳು ಸತ್ಯ ಆಗ್ಬಿಡಲ್ಲ. ನನಗಿದ್ರ ಒಂಥರ ಸಂತೋಷ. ಅಚ್ಚು, ವೈ ಯು ಆರ್ ಲಾಫಿಂಗ್? ಅಲ್ಲ, ಅವಾಗಿಂದ ನೋಡ್ತಿದೀವಿ, ನಮ್ಗೆ ವೇಟ್ ಮಾಡಿ ಸಾಕಾಯ್ತು. ನನ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಮ ಆಫೀಸ್ ಫ್ರೆಂಡೇ ಕಾಲ್ ಮಾಡಿದ್ರು ಅಂತ? ಡಿಲೀಟ್ ಮಾಡ್ಕೊಂಡು ಬಂದಿರ್ತೀರಾ? ನೀವು ಡಿಲೀಟ್ ಮಾಡ್ಕೊಂಡು ಬಂದಿರ್ತೀರಾ? ಅಜ್ಜು, ನಿಜ ಹೇಳಜ್ಜು, ಪರವಾಗಿಲ್ಲ. ಐ ವಿಲ್ ಅಕ್ಸೆಪ್ಟ್ ಇಟ್. ಇವಾಗ ರೆಕಾರ್ಡಿಂಗ್ ಅವ್ರನ್ನೇ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ದೆ ಅಂತ ಕೇಳಿ. ಇಲ್ಲ, ನಾನು ಬೇರೆಯವ್ರ ಹತ್ರ ಕೇಳೋದಲ್ಲ, ನೀವ್ ಹೇಳಿ. ಅದು ರೋಡ್ ಮಧ್ಯ ನಿಲ್ಸ್ಬಿಟ್ಟು ಅಲ್ಲಿ ಹೋಗಿ ಕಾಲ್ ಮಾಡೋ ಅಂತದ್ ಏನಿದೆ?
ಏನಿದೆ ಅಂದ್ರೆ ಏನೋ ಡೌಟ್ಸ್ ಇತ್ತು ಕೇಳಿದ್ರು ನಾನು ರಿಸಾಲ್ವ್ ಮಾಡಿದೆ. ಇವತ್ತು ಯಾವ ಡೇ ರೀ? ವೀಕ್ ಆಫ್ ಅಲ್ವಾ? ಸ್ಯಾಟರ್ಡೆ. ಏನೋ ಯಾರಿಗೆ ವರ್ಕ್ ಮಾಡ್ತಾರೆ? ಕೆಲಸ ಮಾಡ್ತಾ ಇದಾರೆ, ಡೌಟ್ಸ್ ಇರೋಕ್ಕೆ ಕಾಲ್ ಮಾಡ್ತಾರೆ. ಇಲ್ಲೇ ಕ್ಲಿಯರ್ ಮಾಡ್ಬೋದಿತ್ತಲ್ಲ. ಎಷ್ಟು ಪಾಪು ಡಿಸ್ಟರ್ಬ್ ಮಾಡ್ತಾ ಇದ್ದಲ್ವಾ ಚಿನ್ನು, ನಾನು ಆಗಿಂದ ಕೂಗಾಡ್ತಿದ್ದೆ ತಾನೆ. ನೀವು ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಪಾಪದ ರೀಸನ್ ಕೊಡ್ಬೇಡಿ, ನಿಜ ಏನಂತ ಹೇಳಿ. ವಾಟ್ ಎವರ್ ಇಟ್ ಇಸ್ ಐ ವಿಲ್ ಅಕ್ಸೆಪ್ಟ್. ಐ ವಿಲ್ ನಾಟ್ ರಿಯಾಕ್ಟ್ ಎನಿಥಿಂಗ್. ನಿಜ ಏನ್ ಬಂತು ನೋಡಿ ಬೇಕಾದ್ರೆ ತೋರಿಸ್ತೀನಿ. ಆಫೀಸ್ ಕಾಲ್ದದು ಏನಪ್ಪ ನನಗಂತೂ ಅರ್ಥನೇ ಆಗ್ತಿಲ್ಲ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಕಸ್ಟಮರ್ ಕೇರ್ ಕಾಲ್ ಮಾಡಲ್ಲ, ಲಾಸ್ಟ್ ಕಾಲ್ ರೆಕಾರ್ಡ್ ಕೊಡಿ ಅಂತ. ಮಮ್ಮಿಗೆ ಕಸ್ಟಮರ್ ಕೇರ್ ಕಾಲ್ ಮಾಡ್ಲಾ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನೆ ಅಂದ್ರೆ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ. ಹೌದು ಅಕ್ಕ ಐತಿಲ್ಲ ಪಪ್ಪನ್ ಮಮ್ಮಿಗೆ ಪಪ್ಪಂದು ಆಯ್ತು, ನೀನೇ ಕಾಲ್ ಮಾಡಿ ಕೇಳ್ಕೊ, ನಾನು ಏನ್ ಮಾತಾಡ್ತೀನಿ. ಯಾರಿಗೆ ಕೇಳಲಿ? ಅಲ್ಲ, ಆಫೀಸ್ ರೆಕಾರ್ಡ್ ಇರುತ್ತಲ್ಲ. ಇತ್ತೀಚೆಗೆ ತುಂಬಾ ಮೊದ್ಲೆಲ್ಲ ನನ್ ಮುಂದೆನೆ ಕಾಲ್ ಪಿಕ್ ಮಾಡ್ತಿದ್ರಿ, ಮಾತಾಡ್ತಿದ್ರಿ. ಬಟ್ ಇತ್ತೀಚೆಗೆ ನೀವು ನನ್ ಮುಂದೆ ಕಾಲ್ ಪಿಕ್ ಮಾಡಲ್ಲ, ಎಲ್ಲೋ ಬೇರೆ ಕಡೆ ಹಂಗಾರೆ ಬಿಡು, ನೆಕ್ಸ್ಟ್ ಟೈಮ್ ಇಂದ ಮೈಕ್ ಇಟ್ಕೊಂಡೆ ಮಾತಾಡ್ತೀನಿ, ಲೌಡ್ ಸ್ಪೀಕರ್ ಹಾಕೊಂಡು. ಒಂದು ಯಾವ್ದು ಇಶು ಬಿಡೋ ಎದ್ದೇಳೋ. ಗೈಸ್, ಇವ್ರು ಏನೇ ಪ್ರ್ಯಾಂಕ್ ಮಾಡಕ್ ಹೋದ್ರು ಇವ್ರು ನಂಬಲ್ಲ ಗೈಸ್, ನಗ್ಸ್ಬಿಡ್ತಾರೆ. ನಾನು ಪ್ರ್ಯಾಂಕೇ ಮಾಡಿದ್ದು. ಪ್ರ್ಯಾಂಕ್ ಆದ್ರಾ? ಹೌದು. ಪ್ರ್ಯಾಂಕ್ ಆದ್ರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್, ಇವ್ರು ನಂಬಲ್ಲ, ಇವ್ರಿಗೆ ಗೊತ್ತು ಏನೋ ಒಂದು ವಿಡಿಯೋ ಇಟ್ಬಿಟ್ಟು ಮಾಡ್ತಿರ್ತಾಳೆ ಅಂತ. ಏನೋ ನಿಮಗ್ ಗೊತ್ತಾ? ನಾನು ಇಲ್ಲಿ ವಿಡಿಯೋ ಗೊತ್ತೇ ಇಲ್ಲ, ನಾನು ಇವಾಗಲೇ ನೋಡ್ತಾ ಇರೋದು ವಿಡಿಯೋ ಮಾಡ್ತಿದ್ಯಾ ಅಂತ. ಅಲ್ವಾ ಚೀನು? ಇಲ್ಲ ಗೈಸ್, ಕಳ್ರು, ಇವ್ರಿಗೆ ಗೊತ್ತು ನಾನು ಏನ್ ಪ್ರ್ಯಾಂಕ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನಾನು ಈ ತರ ಎಲ್ಲ ಆಡಲ್ಲ ಅವ್ರ ಹತ್ರ. ಯಾರ ಜೊತೆ ಮಾತಾಡ್ತಿದ್ರಿ, ಯಾರ ಜೊತೆ ಕಾಲಲ್ಲಿ ಇದ್ರಿ, ಅದೆಲ್ಲ ನಾನು ಕೇಳಲ್ಲ ಗೈಸ್. ಕೇಳಲ್ಲ ಅನ್ಬಿಟ್ಟು ಅಡ್ವಾಂಟೇಜ್ ತಗೊಳಾಗಿಲ್ಲ. ಇಶೋ ಸಿಗಾಕೊಂಡಿದ್ದೀನಿ ಇಲ್ಲಿ ಬ್ರೋ, ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ. ನಾನು ಸಿಕ್ಕಾಕೊಂಡಿದ್ದೀನಿ. ಆತರ ಹೇಳು ಬ್ರೋ, ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ. ನಾ ಸಿಕ್ಕಾಕೊಂಡಿದ್ದೀನಿ ಬಾ. ನಾಳೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಗೈಸ್, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಬಾಯ್.